ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ, ರಮೇಶ್ ಬಾಬು ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯರು ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ವಿಷಯ ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ಟ್ರಸ್ಟ್ನಿಂದ ನಜರ್ ಚೂಕ್ ಅಂತಿರೋ ಅಥವಾ ನಿರ್ಲಕ್ಷ್ಯ ಅಂತಿರೋ ಅದು ಆಗಿರುವುದು ಸತ್ಯ. ಅಯೋಧ್ಯೆಯ ವಕೀಲರ ಆಕ್ರೋಶ ಅದನ್ನು ತೋರಿಸ್ತಾ ಇದೆ. 3 ಜನರ ಹೆಸರುಗಳನ್ನು ಕೊಟ್ಟಿದ್ದಾರೆ ಅವರು, ಅಯೋಧ್ಯೆ ಬಿಟ್ಟು ಹೋಗಿ ಅಂತ. ಅಜಿತ್, ಈಗ ನೃಪೇಂದ್ರ ಮಿಶ್ರಾ ಅವರೇ ನಿನ್ನೆ ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಟ್ಟು ಹೇಳಿದರು, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಯಾವುದೂ ಇರಲಿಲ್ಲ. ಹೀಗೆ ಹೇಳಿದಾಗ ಟ್ರಸ್ಟ್ನ ಮೇಲೆ ನಿಶ್ಚಿತವಾಗಿ ಸಂಶಯದ ಬೆರಳುಗಳು ಟ್ರಸ್ಟ್ನತ್ತ ಹೋಗ್ತವೆ. ಈಗ SIT ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನಲ್ಲಿ ಏನಿದೆ, ಪ್ರಮುಖವಾಗಿ ಅದನ್ನು ನೋಡಿದಾಗ ಸುಭಾಷ್ ಶ್ರೀವಾಸ್ತವ್ ಅವರು RSSನ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಪ್ರತಿದಿನ ಅಲ್ಲಿನ ಸೆಕ್ಯೂರಿಟಿ ಅಧಿಕಾರಿ ಯಾರು ಒಳಗಡೆ ಬರ್ತಾರೆ, ಯಾರು ಹೊರಗಡೆ ಹೋಗ್ತಾರೆ, ಅವರ ತಪಾಸಣೆಯನ್ನು ನಡೆಸಬೇಕು. ಜೇಬು ಇಲ್ಲದ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು, ಪೂರ್ತಿ ಫ್ರಿಸ್ಕಿಂಗ್ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಕಡೆ ಇರ್ತದೆ ಇದು. ಕರೆಕ್ಟ್. ಯಾಕಂದರೆ ಯಾತ್ರಿ ನಿವಾಸದ ಗ್ರೌಂಡ್ ತಳ ಮಹಡಿಯಲ್ಲಿ ಇದರ ಕೌಂಟಿಂಗ್ ನಡೀತಿತ್ತು, ಬೇಸ್ಮೆಂಟ್ನಲ್ಲಿ. ಅಲ್ಲಿಂದ ವಾಹನದಲ್ಲಿ ಹಾಕ್ಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ದುಡ್ಡು ಒಯ್ತಿದ್ರು, ಇಲ್ಲಿ ಕೌಂಟಿಂಗ್ ಮಾಡ್ತಿದ್ರು. ಬಹಳಷ್ಟು ಹಣ ಮತ್ತು ಬಂಗಾರ, ಈಗ ಬಂಗಾರ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ, ಅದು ತನಿಖೆಯಿಂದಲೇ ಹೊರಗಡೆ ಬರಬೇಕು. ಹೋಗಿದ್ದು ಹೆಂಗೆ ಅಂತ ನೋಡಿದರೆ ನೀವು 100 ರೂಪೀಸದ್ದು 100 ಇರೋಂಥ ಕಟ್ ಮಾಡೋದು ಅಲ್ವಾ? ಹಾಗೆ ನೀವು 500 ರೂಪೀಸ್ ಲೆಕ್ಕ ಹಾಕಿ, 100 ರೂಪೀಸ್ 100 ಕಟ್ ಮಾಡಿದ್ರೆ 10,000 ಆಯಿತು, 500 ಮಾಡಿದ್ರೆ 50,000 ಆಯಿತು. ಇವ್ರೇನು ಮಾಡೋದು ಅಂತಂದರೆ ಅದರಲ್ಲಿ ಎಕ್ಸ್ಟ್ರಾ 25 ನೋಟುಗಳನ್ನು ಒಂದೊಂದು ಕಟ್ನಲ್ಲಿ ಹಾಕ್ಬಿಡೋದು. ಅಂದರೆ ಯಾತ್ರಿ ನಿವಾಸದಿಂದ ಹೊರಗಡೆ ಬರುವ ಗಾಡಿಯಲ್ಲಿ ಲೆಕ್ಕ ಇಲ್ಲೆಷ್ಟು ಹೋಯಿತು? 500 ರೂಪಾಯಿಯ 100 ಕಟ್ಟಿನ ಲೆಕ್ಕ ಹೋಯ್ತು 50,000. ಬಟ್ ಅಲ್ಲಿ 25 ನೋಟ್ ಎಕ್ಸ್ಟ್ರಾ ಇರ್ತಿತ್ತು. 75,000 ಇರ್ತಿತ್ತು. ಅದರಲ್ಲಿ 75,000 ಆಗ್ತದೆ. ಹೀಗೆ ಎಷ್ಟು ದಿನಗಳ ಕಾಲ ಏನು ನಡೆದಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ. ಆಮೇಲೆ ಗುಪ್ತದಾನ್ ಅಂತ ಬರ್ತಾ ಇತ್ತು. ಗುಪ್ತದಾನ್ ಎಲ್ಲ ದೇವಸ್ಥಾನಗಳಲ್ಲಿ ಬರುತ್ತೆ. ಹೌದು ಹೌದು. ಈಗ ಅದು ಬಂಗಾರ ಬಂದಿದ್ದಕ್ಕೆ, ಬೆಳ್ಳಿ ಬಂದಿದ್ದಕ್ಕೆ, ಅದಕ್ಕೆ ಇನ್ವೆಂಟ್ರಿ ಮಾಡಬೇಕಾಗತ್ತೆ. ಎಷ್ಟು ಬಂತು, ಎಷ್ಟು ಹೋಯಿತು, ಯಾವ ದಿನ ಏನು ಬಂತು ಅಂತಕ್ಕಂಥದ್ದು. ಈಗ ಅದರಲ್ಲಿ ಏನೇನಾದರೂ ನಡೆದಿದೆಯಾ ಒಂದು ನೋಡಬೇಕು. ಆದರೆ ಇವೆಲ್ಲವೂ ಕೂಡ ಅಜಿತ್ ಸಣ್ಣ ಮಟ್ಟದ ಅಪರಾತಪ್ರಿಗಳು ಅಂತ ಅಂದ್ಕೋಣ. ನಾನು ಒಂದು ಹಂತದ ಸಣ್ಣ ಮಟ್ಟದ ಅಂದರೆ ದಿನವೂ ಮಾಡ್ತಾ ಹೋಗಿದ್ದಾರೆ. ದಿನ 5 ಲಕ್ಷ ತೆಗೆದಿದ್ದಾರೋ, 10 ಲಕ್ಷ ತೆಗೆದಿದ್ದಾರೋ. ದಿನ 10 ಲಕ್ಷ ಅಂದರೆ ತಿಂಗಳಿಗೆ 3 ಕೋಟಿ ರೂಪಾಯಿ. ಇದು ಹಿಂಗೆ ಎಷ್ಟು ತಿಂಗಳು ತೆಗೆದಿರಬೇಕು ಒಂದು. ಎರಡನೇದು ಅಜಿತ್, ಈ ರೀತಿಯ ದೊಡ್ಡ ಮಟ್ಟದ ಹಣದ ಅಪರಾತಪ್ರಿ ನಡೆದಿದ್ದರ ನೈತಿಕ ಹೊಣೆಯನ್ನು ಯಾರು ಹೊರ್ತೀರಿ? ಟ್ರಸ್ಟೇ ಹೊರಬೇಕು. ಟ್ರಸ್ಟ್ನಲ್ಲಿ ಯಾರು ಹೊರಬೇಕು? ಆಕ್ಟಿವ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು, ಅಲ್ಲಿ ಯಾರ್ಯಾರು ಲೋಕಲಿ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಾರೆ ಅವರೇ ಹೊರಬೇಕಾಗತ್ತೆ. ಹೌದು. ನೀವು ಇಷ್ಟು ದೊಡ್ಡ ಒಂದು ಮಂದಿರವನ್ನು ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ದಿನವೂ ಅಷ್ಟು ಹಣ ಬರುತ್ತೆ ಅಂತ ಗೊತ್ತು. ಆ ದಿನ ಹಣ ಬರ್ತಿರ್ತಕ್ಕಂಥ ಹಣವನ್ನು ಒಂದು ಸ್ಟ್ಯಾಂಡರ್ಡ್ ಆಪರೇಷನ್, ಯಾರು ಹೇಳಿದ್ರು ಇದನ್ನು? ನಾನು ನೃಪೇಂದ್ರ ಮಿಶ್ರಾ ಹೇಳಿದ್ರು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಇಲ್ಲ ಅಂತ. ಅವರು ಸುಭಾಷ್ ಶ್ರೀವಾಸ್ತವ್ ಇದು ಯಾಕೆ ಇದು ಶುರು ಆಯಿತು ಅಂತ ಹೇಳ್ತೀನಿ ನಾನು. ಮೈಪಾಲ್ ಸಿಂಗ್ ಒಂದು ಇಂಟರ್ವ್ಯೂ ಕೊಟ್ಟರು. ಓಕೆ. ಯಾರು ಅಲ್ಲಿ ಲೆಕ್ಕದ ಜವಾಬ್ದಾರಿಯನ್ನು ನೋಡ್ಕೋತಾ ಇದ್ರು. ಅವರು ಮೊದಲೇ ಇದನ್ನು ವಿಸಿಲ್ ಬ್ಲೋವರ್ ರೀತಿ ಹೇಳಿದರು, ಇಲ್ಲ ಅಲ್ಲೇನೋ ನಡೀತಾ ಇತ್ತು ಅಂತಕ್ಕಂಥದ್ದನ್ನು. ಆಗ ಚಂಪತ್ ರಾಯ್ ಅವರು, ಈಗ ಅವ್ರು ಶಾಮೀಲಿದ್ದಾರೋ ಇಲ್ವೋ ಇದೆಲ್ಲ ತನಿಖೆಗೆ ಬಿಟ್ಬಿಡೋಣ. ಬಟ್ ಚಂಪತ್ ರಾಯ್ ಅವರು ಏನು ಮಾಡಿದರು, 6 ಜನ 8 ಜನ ಅವರನ್ನು ಕೆಲಸದಿಂದ ತೆಗೆದು ಹಾಕಿದ್ರು, ಮುಗಿಸ್ಬಿಟ್ರು. ಅಲ್ಲಿ ಟ್ರಸ್ಟ್ ಮಾಡಿದ ಬಹಳ ದೊಡ್ಡ ತಪ್ಪು ಏನಂತಂದರೆ 6 ಜನ 8 ಜನ ಅವ್ರು ಬಂದು ಕೈಕಾಲು ಬಿದ್ದರು, ನೀವೇನು ಮಾಡಬೇಡಿ ಅಂತ. ಇವರು ಅವರನ್ನು ಕೆಲಸದಿಂದ ಕಿತ್ತಾಕ್ಬಿಟ್ರು. ಪೊಲೀಸರಿಗೆ ಹೇಳೋರು ಯಾರು? ಯಾಕೆ ಹೇಳಲಿಲ್ಲ? ಮತ್ತು ಯಾಕೆ ಸ್ಟ್ಯಾಂಡರ್ಡ್ ಆಪರೇಷನ್? ನಾನು ಅನ್ನೋದು, ನೀವು ಇವತ್ತಿನ ದಿನಮಾನದಲ್ಲಿ ನಿಮ್ಮ ಕಡೆ 2,000-3,000 ಕೋಟಿ FD ಇದೆ. ಹೌದು. 4,500 ಟೋಟಲ್ ಬಂದಿದೆ ದಾನ. 2,500 ಮಂದಿರ ನಿರ್ಮಾಣ ಖರ್ಚು, 2,500 ಕೋಟಿ ಖರ್ಚಾಗಿದೆ. 2,000 ಕೋಟಿ FD ಇದೆ.
ನೀವು ಹೀಗಿರುವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯ ಮಂದಿರಗಳು, ಈ ರೀತಿ ಧಾರ್ಮಿಕ ಕೇಂದ್ರಗಳಲ್ಲಿ ಹಣ ಹೇಗೆ ಬರುತ್ತಲ್ವ, ನೀವು ಅದನ್ನು ಅವ್ರು ಹೆಂಗೆ ನಿಭಾಯಿಸ್ತಾರೆ ಅನ್ನೋದನ್ನು ನನಗೆ ಒಂದು ಅರ್ಥ ಆಗದೆ ಇರೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಬ್ರಾಂಚನ್ನೇ ಮಂದಿರದಲ್ಲಿ ತೆಗಿಬೋದಲ್ಲ, ಅದು ಯಾಕೆ ತೆಗಿಲಿಲ್ಲ? ಆ ಏಜೆನ್ಸಿ ಯಾರಿಗೆ ನೀವು ಹೊರಗಿನವ್ರಿಗೆ ಏಜೆನ್ಸಿ ಕೊಟ್ರಿ, ಆ ಏಜೆನ್ಸಿಯಲ್ಲಿ ಅನಿಲ್ ಮಿಶ್ರಾ ಸಂಬಂಧಿಕರಿದ್ದಾರೆ ಅನ್ನೋದು ಆರೋಪ ಸ್ಥಳೀಯರು ಮಾಡ್ತಿದ್ದಾರೆ. ಯಾಕೆ ಅವ್ರು ಬಂದರು? ಮಿಶ್ರಾ ಅಂದ ತಕ್ಷಣ ಸಂಬಂಧಿಕರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅನಿಲ್ ಮಿಶ್ರಾ ಸಂಬಂಧಿಕರು ಯಾಕೆ ಬಂದರು? ಆಮೇಲೆ ನನಗೆ ಒಂದು ಅರ್ಥ ಆಗದೇ ಇದ್ದು, ನನಗೆ ಯಾರೋ ಅಲ್ಲಿನ ಮಂದಿರದಲ್ಲಿ ಇದ್ದರ್ತಕ್ಕಂಥವ್ರು ಹೇಳಿದರು, ಸುಭಾಷ್ ಶ್ರೀವಾಸ್ತವ್ ಬಂದು ಹೇಳಿದ್ರಂತೆ, ನಾನು RSSನ ಸ್ವಯಂ ಸೇವಕ, ನೀವು ನನ್ನನ್ನು ಹೆಂಗೆ ಪರೀಕ್ಷೆ ಮಾಡ್ತೀರಿ ಅಂತ ಅವರನ್ನು ಪರೀಕ್ಷೆಯಿಂದ ಎಕ್ಸಾಮ್ಟ್ ಮಾಡಲಾಯ್ತು. ಅವ್ರು ಬಂದು ಕೇಳಿದ್ರಂತೆ, ನೀವು ನನ್ನನ್ನು ಹೆಂಗೆ ಪರೀಕ್ಷೆ ಮಾಡ್ತೀರಿ, ನನ್ನನ್ನೇ ನಂಬಲ್ಲ ಅಂದರೆ ನೀವು ಯಾವ ವ್ಯವಸ್ಥೆನೂ ನಂಬಲ್ಲ ಅಂತ ಅವರು ಭಾವನಾತ್ಮಕವಾಗಿ ಕೇಳಿದ್ರಂತೆ. ಇವರು ಅವ್ರ ಪರೀಕ್ಷೆ ಬಿಟ್ಬಿಟ್ರಂತೆ. ಹೌ ಇಟ್ ಈಸ್ ಪಾಸಿಬಲ್ ಅಲ್ವಾ? ಒಂದು ಕಚೇರಿ, ನಾವೇ ಈಗ ಒಂದು ಕಾರ್ಪೊರೇಟ್ ಕಚೇರಿಯಲ್ಲಿ ಇರ್ತೀವಿ, ತಮ್ಮ ಮಾಡ್ತೀವಿ ಅಲ್ವಾ? ಹೌದು. ಹೊರಗೆ ಹೋಗುವಾಗ ಬರುವಾಗ, ಈಗ ನಮ್ಮ ಆಫೀಸಲ್ಲೇ ರೀ ಪೆನ್ ಡ್ರೈವ್ಗಳನ್ನು ಒಳಗೆ ಒಯ್ಯೋದು ಹೊರಗೆ ಒಯ್ಯೋದು ಮಾಡೋಕ್ಕಾಗತ್ತಾ? ಬಂದು ಯಾವುದೋ ಸಿಸ್ಟಮ್ ಪೆನ್ ಡ್ರೈವ್ ಹಾಕೋಕ್ಕಾಗಲ್ಲ, ಆಗಲ್ಲ. ನೀವು ಆ ರೀತಿಯ ವ್ಯವಸ್ಥೆಗಳನ್ನು ನೀವು ಈ ರೀತಿಯ ಮಂದಿರವನ್ನು ಕಟ್ಟಿ ಭಾವನಾತ್ಮಕವಾಗಿ ಮಂದಿರ ಕಟ್ಟಿರ್ಬೋದು, ಬಟ್ ಅಡ್ಮಿನಿಸ್ಟ್ರೇಷನ್ ಹೆಂಗೆ ಭಾವನಾತ್ಮಕವಾಗಿ ಮಾಡೋಕ್ಕಾಗಲ್ಲ. ನನಗನ್ಸುತ್ತೆ ಇದರ ತಳದವರೆಗೆ ಹೋಗೋ ಅವಶ್ಯಕತೆ ಇದೆ. ಎಷ್ಟು ಹಣ ಹೋಯಿತು, ಜೊತೆಗೆ ಸಿಸ್ಟಮನ್ನು ಫುಲ್ ಪ್ರೂಫ್ ಮಾಡುವ ಅವಶ್ಯಕತೆ ಇದೆ. ಎಸ್, ರಮೇಶ್ ಬಾಬು ಅವರೇ, ವಿವಾದ ಶುರುವಾದ ನಂತರ ಅನೇಕರು ಹೇಳಿದ್ರು ದಾನ ಕೊಟ್ಟಿರುವ ರಾಮ ಭಕ್ತರ ಲೆಕ್ಕ ಕೇಳಬೇಕು, ಅವ್ರು ಕೇಳಲಿ ಅಂತ. ಇದು ಲೆಕ್ಕ ಕೇಳೋದು ಒಂದು ಕಡೆ, ಕೇಂದ್ರ ಸರ್ಕಾರ ಟ್ರಸ್ಟ್ ಎಲ್ಲ ಮಾಡಿ ಜವಾಬ್ದಾರಿಯನ್ನು ಕೊಟ್ಟು ಮಾಡಿದ್ದಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಧರ್ಮ ಅಂತಕ್ಕಂಥದ್ದು ಒಂದು ಭಾವನಾತ್ಮಕ ವಿಚಾರ. ಬಹುತೇಕ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಬಾರ್ದು ಅಂತೇಳಿ ನಾವು ಹೇಳ್ಕೊಂಡು ಬಂದಿದ್ದರೂ ಸಹ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅವ್ರ ಪಕ್ಷವನ್ನು ಕಟ್ಕೊಳ್ಳೋದಕ್ಕೆ ಬಳಸ್ಕೊಂಡಂಥ ದಾರಿ ರಾಮ ಜನ್ಮಭೂಮಿ. ವಿಶೇಷವಾಗಿ ನಾವು 1990ಗೆ ಹೋಗ್ಬೇಕಾಗತ್ತೆ. ಇವತ್ತು ನಾವೇನು ನಡೀತಾ ಇರ್ತಕ್ಕಂಥ ಘಟನೆ ಪ್ರಸ್ತಾಪ ಮಾಡಬೇಕಂದ್ರೆ 1990ರಲ್ಲಿ ಇಡೀ ದೇಶದಲ್ಲಿ ಆದಂಥ ರಥಯಾತ್ರೆ ಏನಿದೆ, LK ಅದ್ವಾನಿರವರು ಅವತ್ತು ಇದನ್ನು ಲೀಡ್ ಮಾಡಿದ್ರು. 10,000 ಕಿಲೋಮೀಟ್ರು ಸೋಮನಾಥ ಟು ಅಯೋಧ್ಯ ಒಂದು ರಥಯಾತ್ರೆಯನ್ನು ಮಾಡಿದ್ರು. ವಿಶೇಷವಾಗಿ ಭಾಳ ಜನ ಈಗ ಮರ್ತುಬಿಟ್ಟಿದ್ದಾರೆ, ಅಶೋಕ್ ಸಿಂಘಾಲು ನಮ್ಗೆ ಇಮ್ಮಿಡಿಯೇಟು ರಾಮ ಜನ್ಮಭೂಮಿ ಅಂತಿದ್ದಂಗೆ ವಿಶ್ವ ಹಿಂದೂ ಪರಿಷತ್ನ ಅಶೋಕ್ ಸಿಂಘಾಲ್ ಅವರ ಹೆಸರು ಜ್ಞಾಪಕಕ್ಕೆ ಬರುತ್ತೆ. ಅಟ್ ದ ಸೇಮ್ ಟೈಮ್ ಆವತ್ತಿನ ಕಾಲಕ್ಕೆ ಪ್ರಬಲ ಹೋರಾಟ ಮಾಡಿದಂಥವ್ರು ತೊಗಾಡಿಯ, ವಿಶ್ವ ಹಿಂದೂ ಪರಿಷತ್ನ ಮತ್ತೊಬ್ಬ ಪ್ರವೀಣ್ ತೊಗಾಡಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥವ್ರು ತೊಗಾಡಿಯ. ಇವತ್ತೇನು ನಾವು ಇವತ್ತು 3,000 ಕೋಟಿ 3,500 ಕೋಟಿ ಅಂತೇಳಿ ಮೇಲ್ನೋಟಕ್ಕೆ ಚರ್ಚೆ ಆಗ್ತಾಯಿದೆ ಅಖಿಲೇಶ್ ಯಾದವ್ ಎತ್ತಿರ್ತಕ್ಕಂಥ ವಿಚಾರ. ಇದು ಒಂದು ಕಡೆ ಆದರೆ ಆವತ್ತಿನ ಕಾಲಕ್ಕೆ ಸುಮಾರು 1,500 ಕೋಟಿ 1,500 ಕೋಟಿ 1990 ಇಟ್ಟಿಗೆ ಏನು ರಾಮಶಿಲಾ ಅಂದರೆ ನಮ್ಮಲ್ಲಿ ಅದನ್ನು ಹಿಂದಿನಲ್ಲಿ ರಾಮಶಿಲಾ ಅಂತ ಕರೀತಾರೆ, ನಮ್ಮಲ್ಲೆಲ್ಲ ಇಟ್ಟಿಗೆ. ಹಳ್ಳಹಳ್ಳಿಲೂ ರಥಯಾತ್ರೆ ಬಂದು ಪೂಜೆ ಮಾಡಿ ಇಟ್ಟಿಗೆ ಕೊಟ್ಟು ಅಯೋಧ್ಯೆಗೆ ನಮ್ಮ ಇಟ್ಟಿಗೆ ಹೋಗುತ್ತೆ ಅಂತೇಳಿ ಕಾಣಿಕೆ ಕೊಟ್ಟು ಎಲ್ಲ ಕಳಿಸಿದ್ರು. ಇಟ್ಟಿಗೆನೂ ಇಲ್ಲ, ಕಾಣಿಕೆನೂ ಇಲ್ಲ, ಎಲ್ಲ ಮುಗೀತು. ಅದನ್ನು ಅಲ್ಲಲ್ಲಿಗೆ ಮುಗಿಸಿದ್ರು. ಇವತ್ತಿನವರೆಗೂ 1,500 ಕೋಟಿ 1990ರಲ್ಲಿ ರಥಯಾತ್ರೆಗೆ ಸಂಗ್ರಹ ಆಗಿದ್ದು ಏನಾಯಿತು ಅಂತ ಇದುವರೆಗೂ ಲೆಕ್ಕ ಇಲ್ಲ. ಮತ್ತು ಅದ್ರ ಮುಂದುವರೆದ ಭಾಗ ಇವತ್ತು ನಡೀತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಆ ಟ್ರಸ್ಟು ಯಾರು ಚಂಪತ್ ರಾಯ್ ಅವರು ಈಸ್ ವಿಶ್ವ ಹಿಂದೂ ಪರಿಷತ್ ಆಫೀಸ್ ಬೇರವರು. ಅನಿಲ್ ಮಿಶ್ರಾ ಟ್ರಸ್ಟಿ ಏನಿದ್ದಾರೆ ಈಸ್ ಹ್ಯಾವಿಂಗ್ ನೇರ ಸಂಘ ಪರಿವಾರ ಜೊತೆ ಸಂಪರ್ಕ ಇರ್ತಕ್ಕಂಥವ್ರು. ಇದು ಧಾರ್ಮಿಕ ವಿಚಾರದಲ್ಲಿ ಯಾರ್ದು ತಕರಾರಿಲ್ಲ. ಆದರೆ ಸಾರ್ವಜನಿಕವಾಗಿ ಒಂದು ಸರ್ಕಾರದ ಒಂದು ಟ್ರಸ್ಟ್ ಮುಖಾಂತರ ನಡೆಯುವಂಥ ಸಂಸ್ಥೆನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆದಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮನ್ನು ಗಮನಕ್ಕೆ ಬಂದಿಲ್ಲ ಅಂತ ಹೇಳೋಂಥದ್ದು ತಪ್ಪಾಗುತ್ತೆ. ಯಾಕೆಂದರೆ ಇವತ್ತು ಬಂದಿಲ್ಲ ಅಂತ ಯಾರು ಹೇಳಿಲ್ವಲ್ಲ. ಇಲ್ಲ ಇಷ್ಟೊಂದು ನಿಧಾನ 3,000 ಕೋಟಿ ಗಮನಕ್ಕೆ ಬಂದಿಲ್ಲ. ಇನ್ನೇನು 3,000 ಕೋಟಿ ಅಲ್ಲ ಸರ್, 3,000 ಕೋಟಿದು ಇವತ್ತು ಅಲಿಗೇಷನ್ ಇರ್ತಕ್ಕಂಥ. ಹೆಂಗೆ ಅಲಿಗೇಷನ್ 3,000 ಕೋಟಿ ಆಗುತ್ತೆ ಸರ್? ಎಷ್ಟು ಅಲಿಗೇಷನ್ ಇರ್ತಕ್ಕಂಥ? ಇದು ₹3 ಇಲ್ಲಿ ಎಷ್ಟರದ್ದು? ಅಲ್ಲ ಗೊತ್ತಿಲ್ಲ, ಹೇಳಿ. ₹100, $200, $300 ಇದ್ರೆ ತಾವು ಹೇಳಿ. ಸಮಾಜವಾದಿ ಪಕ್ಷದ ಸ್ಥಳೀಯ ನಾಯಕರೊಬ್ಬರು 5 ಕೋಟಿಯಿಂದ 7.5 ಕೋಟಿಯ ತನಕ ಹಗರಣವಾಗಿರುವ ಕಳ್ಳತನವಾಗಿರುವ ಸಾಧ್ಯತೆ ಇದೆ ಅಂತ ಆರೋಪಿಸುವ ಮೂಲಕ ಇದು ದೊಡ್ಡ ಮಟ್ಟದಲ್ಲಿ ಬ್ಲೋ ಅಪ್ ಆಯಿತು. ಅಲ್ಲ, ಒಂದು ನಿಮಿಷ. ಅಖಿಲೇಶ್ ಯಾದವ್ ಅವರು ಅದನ್ನ 200 ಕೋಟಿ ಅಂದ್ರು, ಸಂಜಯ್ ರಾವತ್ ಅವರು 2,000 ಕೋಟಿ ಮಾಡಿ. ನೀವು ವಿಶೇಷವಾಗಿ ಸುವರ್ಣ ಟಿವಿಯವರು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದೀರಾ, ಜನಾಭಿಪ್ರಾಯ ರೂಪಿಸುವಂಥ ಕೆಲಸವನ್ನು ಮಾಡ್ತೀರಾ.
ಇವತ್ತೆಲ್ಲರೂ ನಮ್ಮ ಊರಲ್ಲಿ ಹಳ್ಳಿಗಳಲ್ಲಿ ಒಂದು ರಾಮ ಮಂದಿರ ಕಟ್ಟಿದ್ರೆ ದಿವ್ಸಕ್ಕೆ ಅಲ್ಲೇ 5,000 10,000 ದೇಣಿಗೆಗಳು ಬರುತ್ತೆ. ಓಕೆ, ಇವತ್ತು ಇಡೀ ದೇಶದಲ್ಲಿ ಪಾಪ ಜನಕ್ಕೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಅಯೋಧ್ಯೆ ಅಂತಂದ್ರೆ, ಇವತ್ತು ಅಯೋಧ್ಯೆ ಆದ್ಮೇಲೆ ನೋಡಕ್ ಹೋಗ್ತಾರೆ ಜನ. ಹೌದು. ಇವತ್ತು ಇಷ್ಟೆಲ್ಲ ಆರೋಪಗಳು ಬಂದ್ರು ಇವತ್ತು ಜನ ಹೋಗಿ ಅಲ್ಲಿ ಹುಂಡಿಗೆ ದುಡ್ಡು ಹಾಕ್ತಾ ಇದ್ದಾರೆ. ಅದು ಜನಗಳ ಒಂದು ನಂಬಿಕೆ. ನೀವು ಅಲ್ಲೇ ಅಂತಲ್ಲ, ಇವಾಗ ತಿರುಪತಿನಲ್ಲಿ ಆರೋಪಗಳು ಬಂತು, ಬಿಟ್ಟಿಲ್ಲ ಜನ. ಅಲ್ಲಿ ಪ್ರಧಾನ ಅರ್ಚಕರ ಮೇಲೆ ಆರೋಪ ಬಂತು, ಆದ್ರೆ ದೇಣಿಗೆ ಹಾಕೋದು ನಿಂತಿಲ್ಲ. ಅವ್ರೇನೋ ಒಂದು ಭಾವನಾತ್ಮಕ ಸಂಬಂಧ, ಒಂದು ನಂಬಿಕೆ. ಇವತ್ತು ಅಲ್ಲಿ ಆಗಿರ್ತಕ್ಕಂಥದ್ದು ಮೋರ್ ದೆನ್ 3,000 crores. ಅಲ್ಲ ಹೆಂಗಂತ ಈ ನಂಬರ್ ಮೀಡಿಯಾದಲ್ಲಿ ಬಂದಿರ್ತಕ್ಕಂಥದ್ದು ಹೆಂಗ್ ಬಂತಂತಂದ್ರೆ ನಾನು ಇನ್ವೆಸ್ಟಿಗೇಟ್ ಮಾಡಿರೋದಲ್ಲ, ಅಥವಾ ನನ್ನ ಆರೋಪ ಅಲ್ಲ ಇದು. ಇಡೀ ದೇಶದಲ್ಲಿ ಅಯೋಧ್ಯೆ ವಿಚಾರದಲ್ಲಿ ಇದುವರೆಗೂ ಆಗಿರ್ತಕ್ಕಂಥದ್ದು 3,000 ಕೋಟಿ ರೂಪಾಯಿ. ಪ್ರತಿದಿನ ಬರ್ತಕ್ಕಂಥ ಹಣದ್ದು ಲೆಕ್ಕ ಇಲ್ಲ. ಸುಮಾರು 80 ಲಕ್ಷ ರೂಪಾಯಿ ಒಂದು ದಿವಸಕ್ಕೆ ಅವ್ರು ಕ್ಯಾಶ್ ರೀಸ್ ಮಾಡಿರ್ತಕ್ಕಂಥದ್ದು. ಒಂದು ದಿವಸ SIT ರಚನೆ ಆಗಿ ತನಿಖೆಗೆ ಬರ್ತಾರೆ, ಎಲ್ಲ ಆದಮೇಲೆ ಅವನ್ಯಾರೋ ಡಿ ಗ್ರೂಪ್ ಎಂಪ್ಲಾಯ್ ಮನೆಗೆ ಹೋಗಿ 80 ಲಕ್ಷ ಕ್ಯಾಶ್ ತೊಗೊಂಡ್ಬಿಡ್ತಾರೆ. ನೀವು ನನಗೆ ಆಶ್ಚರ್ಯ ಆಗ್ತಾ ಇದೆ, ನಿಮ್ಮ ಪ್ರಕಾರ ನಾನೆಲ್ಲ 300 ರೂಪಾಯಿ 400 ರೂಪಾಯಿಗೆ ತಾವೇನು ಚರ್ಚೆ ಮಾಡ್ತಿದ್ದೀರಾ ಅಂತೇಳಿ ಭಾವನೆ ಬರುತ್ತೆ ಜನಕ್ಕೆ. ತಾವು ಹೇಳ್ತಾ ಇರ್ತಕ್ಕಂಥ ಸರ್, ನಾನು ಪಬ್ಲಿಕ್ ಡೊಮೇನ್ ನಲ್ಲಿರೋ ನಂಬರ್ಗಳನ್ನು ಮಾತ್ರ ಚರ್ಚೆ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಡೊಮೇನ್ ನಲ್ಲಿರೋ ನಂಬರ್ಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. 3,000 ಕೋಟಿ ಅಂದ್ರೆ ಹೆಂಗೆ ಕನ್ಕ್ಲೂಷನ್ ಬರಕ್ಕೆ ಹೆಂಗೆ ಸಾಧ್ಯ ಆಯ್ತು? 3,000 ಕೋಟಿ ರೂಪಾಯಿವರೆಗೂ ಆಗಿದೆ ಅಂತ ಹೇಳಿ ನಾನು ಹೇಳ್ತೀನಿ ನೋಡಿ. 1990 1,500 ಕೋಟಿ ಆರೋಪ ಇದೆ ಅಲ್ಲಿ. ಅವತ್ತೇನು LK ಅದ್ವಾನಿಯವರು ರಥಯಾತ್ರೆ ಮಾಡೋರು ಇವತ್ತಿನ ಬಿಟ್ಬಿಡಿ. 1990 ಇವ್ರು ಮಾಡೋಂಥ 10,000 ಕಿಲೋಮೀಟರ್ ರಥಯಾತ್ರೆನಲ್ಲಿ ಇನ್ಕ್ಲೂಡಿಂಗ್ ಅಶೋಕ್ ಸಿಂಘಾಲ್, ಇನ್ಕ್ಲೂಡಿಂಗ್ ತೊಗಾಡಿಯಾ, ಅವತ್ತು ಬಂದಂಥ ಆರೋಪ 1,500 ಕೋಟಿ. ಇದೇನು ಕಾಂಗ್ರೆಸ್ ಪಾರ್ಟಿ ಮಾಡಿರೋ ಆರೋಪ ಅಲ್ಲ. ಅವತ್ತು ಸಹ ಲೆಕ್ಕ ಕೊಟ್ಟಿಲ್ಲ. ಇವ್ರು ಯಾರು ಅಲ್ಲಿ ಇದ್ದಂಥ ಒಂದು ಸಂಘಟನೆ ನಿರ್ಮೋಹಿ ಅಖಾಡ ಅವರು ಮಾಡಿದಂಥ ಆರೋಪಗಳಿದು. ದೇ ಆರ್ ಆಲ್ಸೋ ಆರ್ಗನೈಸೇಷನ್ ಆಫ್ ಹಿಂದೂ. ಅವರು ಇಲ್ಲಿ ಆಗಿರ್ತಕ್ಕಂಥ ಮಿಸ್ಯೂಸ್ 1,500 ಕೋಟಿ ಆರೋಪ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಅಲ್ಲ. ಸೊ ಇಲ್ಲಿ ಬಂದಂತ ಆರೋಪ ಅವಾಗಿನ 1,500 ಕೋಟಿ, ಈಗಿನ 1,500 ಕೋಟಿ, ಈಗಿನ 3,000 ಕೋಟಿ, ಈಗಿಂದ 3,000 ಕೋಟಿ. ಈಗ ನಡೆದಿರ್ತಕ್ಕಂಥ ಆರೋಪ ಬಂದಿರ್ತಕ್ಕಂಥದ್ದು ಬೇರೆ ಬೇರೆ ಡೊಮೇನ್ಗಳಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಯೋಧ್ಯೆನಲ್ಲಿ ಇಲ್ಲಿವರೆಗೂ ಆಗಿರ್ತಕ್ಕಂಥ ಭ್ರಷ್ಟಾಚಾರ. ಅಂದ್ರೆ ಅಯೋಧ್ಯೆಯ ಶಿಲಾನ್ಯಾಸ ಕಾರ್ಯಕ್ರಮದ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು 3,000 ಕೋಟಿ. ಇಟ್ ಇಸ್ ನಾಟ್ ಅಲಿಗೇಷನ್ ಆಫ್ ಕಾಂಗ್ರೆಸ್ ಪಾರ್ಟಿ. ಮಾಧ್ಯಮಗಳಲ್ಲಿ ಪಬ್ಲಿಕ್ ಡೊಮೇನಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಪಾಪ ಇವ್ರಿಗೆ BJP ಅವ್ರಿಗೆ ಐವಾಶ್ ಮಾಡೋಕ್ಕೆ ಎಲ್ಲವನ್ನೂ ಮಾತಾಡ್ತಾರೆ. ನಗದು 3,000 ಕೋಟಿ ಅಂದರೆ ಪಾಪ ಎಲ್ಲ 30 ರೂಪಾಯಿ 300 ರೂಪಾಯಿದು ಚರ್ಚೆ ಆಗಲಿ ಅನ್ನೋದು ಅವ್ರ ಭಾವನೆ ಇರ್ಬೋದು. ಸೊ ಇಲ್ಲಿದ್ದ ನಾನು ಹೇಳೋದು ವೀಕ್ಷಕರಿಗೆ ಸಹಾಯ ಆಗಲಿ 3,000 ಕೋಟಿ ಎಲ್ಲೆಲ್ಲಿ ಹೋಗಿದೆ ಅನ್ನೋದ್ರದ್ದು ಏನಾದ್ರು ವಿವರಗಳಿದೆ ಅವ್ರು ಮಾಡ್ಬೇಕು ಸರ್. ಸರ್ಕಾರ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ BJP ಸರ್ಕಾರ, ಕೇಂದ್ರದಲ್ಲಿ ಇರ್ತಕ್ಕಂಥ BJP ಸರ್ಕಾರ. ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ಯಾರೋ ಒಬ್ಬ ಮಿಲಿಟರಿ ಆಫೀಸರ್ ಬಂದು ನಮ್ಮ ಸಮುದಾಯದಿಂದ 200 kg ಬೆಳ್ಳಿ ಕೊಟ್ಟಿದ್ದೀವಿ ಅಂತೇಳಿ. ಹೌದು, ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇಂಥ ಲೆಕ್ಕ ಸಹ ಈಗ ಇಲ್ಲಿ ಯಾರೋ ಒಬ್ರು ನಾಯ್ಡು ಫ್ರಮ್ ಬನಶಂಕರಿ ಬ್ಯಾಂಕ್ ಕಾಲೋನಿ ಗಂಟೆಗಳನ್ನ ಕರೆದು ಒಂದು ಫಂಕ್ಷನ್ ಮಾಡಿ 2 ಕೋಟಿದ 3 ಕೋಟಿದ ವ್ಯಾಲ್ಯೂ ಗಂಟೆಗಳು ಕೊಟ್ಟರು. ಇವತ್ತೇನಾಯ್ತು ಅಂತ ಅವ್ರಿಗೆ ಮಾಹಿತಿ ಇಲ್ಲ. ನಿಮ್ಗೆ ಇದು ನೋಡೋರಿಗೆ ಅದು ದೊಡ್ಡ ಸಂಖ್ಯೆ ಅನ್ನಿಸ್ಬೋದು, ಇದಾಗಿರ್ತಕ್ಕಂಥ ನಿಜ. ಈಗ ಒಂದೊಂದೇ ಆಚೆ ಬರ್ತಾ ಇದೆ. ಈಗ ಅವರೇ ರಾಜ್ಯ ಸರ್ಕಾರನೇ SIT ಮಾಡಿದ್ದೆ, ಕೇಂದ್ರ ಸರ್ಕಾರದವರು ಆಸಕ್ತಿ ತೋರಿಸ್ತಾ ಇದ್ದಾರೆ. ಸೊ ಅದು ಬರಲಿ, ನಮಗೇನು ಪ್ರಶ್ನೆ ಅಲ್ಲ. ಯಾರು ಒಪ್ತಿಂದವ್ರು ನೀರು ಕುಡಿಬೇಕು, ಆಚೆ ಬರ್ತಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಭಾವನಾತ್ಮಕ ವಿಷಯಗಳು ಇಟ್ಕೊಂಡು ಇಲ್ಲಿ ಆಟ ಆಡಿರ್ತಕ್ಕಂಥದ್ದು, ಅವ್ಯವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಅದೇನು ನೆನ್ನೆ ಮೊನ್ನೆ ಆಗಿರ್ತಕ್ಕಂಥದ್ದಲ್ಲ. ಅಯೋಧ್ಯೆ ಏನು ಕರ್ತವ್ಯ ಮಾಡಿ 90ರಲ್ಲಿ ಕರ್ತವ್ಯ ಮಾಡಿದ್ರು ಆವತ್ತಿಂದಲೂ ಅಲ್ಲಿ ಸಂಗ್ರಹ ಆಗ್ತಾ ಇದೆ ಹಣ. ಇವತ್ತೊಂದು ಬೆಳಿಗ್ಗೆ ಹೋಗಿ ಅಯೋಧ್ಯೆ ಕಟ್ಟರು ಅಂತೇಳಿ ತಗೊಂಡು ಜನ ಹಾಕಿರೋದಲ್ಲ. ನೀವು ಕರ್ತವ್ಯಕ್ಕದು ಅಲ್ಲಿ ಮಸೀದಿ ಡಿಮಾಲಿಷ್ ಆದ ದಿನದಿಂದಲೂ ಸಹ ಭಕ್ತರು ವಿಸಿಟ್ ಮಾಡೋಂಥವ್ರು ಕಾಣಿಕೆಗಳನ್ನ ಹಾಕ್ತಾ ಇದ್ದಾರೆ. ಅದೆಲ್ಲ ಎಲ್ಲೂ ಹೋಯ್ತು. ಆಲ್ಮೋಸ್ಟ್ 90ಇಂದ ಇಲ್ಲಿಗೆ 26 36 ವರ್ಷದ ಹಣದ ಲೆಕ್ಕ ಬೇಕಲ್ಲ. ಇಲ್ಲೆಲ್ಲ ನಾವೆಲ್ಲ ಘಾಟಿ ಕುಕ್ಕೆ ಸುಬ್ರಹ್ಮಣ್ಯದಕ್ಕೆ ಹೋದರೆ ಕೋಟಿಗಟ್ಟಲೆ ಬರುತ್ತೆ. ಅಲ್ಲಿ ಸಾರ್ವಜನಿಕ ದೇವಾಲಯಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅದು ಒಂದು ಜನರಿಗೆ ಒಂದು ನಂಬಿಕೆ, ಭಾವನಾತ್ಮಕವಾದಂಥ ನಂಬಿಕೆ. ಅಲ್ಲಿ ಹೋಗಿ ಒಂದು ದರ್ಶನ ಮಾಡಿದಾಗ ಒಂದು ಕಾಣಿಕೆ ಹಾಕಿದ್ರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಬರೀ ಅಯೋಧ್ಯೆ ಅಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಒಂದು ಸಂಪ್ರದಾಯ ಅದು. ಸೊ ಇಲ್ಲಿ ಆಗಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಅವ್ಯವಹಾರ. ಇದು ಆಚೆ ಬರಬೇಕು. ಎಲ್ಲ ರಾಮನ ಹೆಸರು ಹೇಳ್ಕೊಂಡೆ ರಾಜಕಾರಣ ಮಾಡ್ತಾರೆ. ಪಾಪ ರಾಮನ ಹೆಸರಲ್ಲಿ ಅವ್ಯವಹಾರಗಳಾಗೋದು ಬೇಡ ಅಂತ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂತಲೇ ಸಾಮಾಜಿಕವಾಗಿ ಚರ್ಚೆ ಮಾಡ್ತೀವಿ. ಸಾಮಾಜಿಕವಾಗಿ ಏನಾದ್ರು ವ್ಯತ್ಯಾಸಗಳಾದರೆ, ಎಲ್ಲರೂ ಲೆಕ್ಕಾಚಾರದ ವ್ಯತ್ಯಾಸ ಆದರೆ, ಒಂದು ಸೊಸೈಟಿಲೋ ಒಂದು ಅಂಗಡಿಲೋ ಏನಾದರೆ ರಾಮನ ಲೆಕ್ಕನೋ ಕೃಷ್ಣನ ಲೆಕ್ಕನೋ ಅಂತಾರೆ. ಅಂದ್ರೆ ಅರ್ಥ ರಾಮನ ಲೆಕ್ಕ ಆದರೆ ಅವ್ಯವಹಾರಕ್ಕೆ ಅವಕಾಶ ಇಲ್ಲ ಅಂತ ಒಂದು ನಂಬಿಕೆ. ಕೃಷ್ಣನ ಲೆಕ್ಕ ಆದರೆ ಅವ್ಯವಹಾರಗಳು ಹೆಚ್ಚು ಕಮ್ಮಿ ಆಗ್ಬೋದೇನೋ, ರಾಮನ ಲೆಕ್ಕದಲ್ಲಿ ಅವ್ಯವಹಾರ ಆಗಲ್ಲ ಅನ್ನೋದು ಒಂದು ಸಂಪ್ರದಾಯ, ರೂಢಿ ಮಾತದು. ನಾನು ಹೇಳ್ತಕ್ಕಂಥದ್ದು ಇವತ್ತೊಂದ್ಸಲ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂದಿದ್ದಕ್ಕೆ
ಯಾದವ ಸಂಘದವ್ರು ಲೀಗಲ್ ನೋಟಿಸ್ ಕೊಟ್ಬಿಟ್ಟಿದ್ರೆ ನನಗೆ ಸುಮ್ಮನೆ ನೆನಪಾಯಿತು ಅಂತ ಹೇಳ್ತಾ ಇದ್ದೀನಿ. ಇರಲಿ. ಎಸ್, ಮೋಹನ್ ವಿಶ್ವ ಅವರೇ, 3,000 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆಯಂತೆ ರಾಮನ ಹೆಸರಿನಲ್ಲಿ, ಅಯೋಧ್ಯೆ ಶ್ರೀರಾಮ ಮಂದಿರದ ಹೆಸರಿನಲ್ಲಿ. ಅಜಿತ್, ನಾನು ರಾಜಕೀಯ ಆಮೇಲೆ ಮಾತಾಡ್ತೀನಿ. ಫಸ್ಟು ಆ್ಯಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ನು, ಆ್ಯಸ್ ಅ ರೆಸ್ಪಾನ್ಸಿಬಲ್ BJP, ಹೌದು BJP ಅನ್ನೋ ಪಕ್ಷಕ್ಕೆ ಒಂದು ದೊಡ್ಡ ಮೂವ್ಮೆಂಟ್ ಕೊಟ್ಟಿದ್ದೆ ರಾಮ ಜನ್ಮಭೂಮಿ, ರಾಮ ಮಂದಿರ ಹೋರಾಟ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಅದರಲ್ಲಿ ಎರಡು ಮಾತೇ ಇಲ್ಲ. ತಿರ್ಗಾ ಇವತ್ತು ರಾಮ ಮಂದಿರ ಕಟ್ಟೋ ವಿಚಾರದಲ್ಲಿ BJP ಪರಿಶ್ರಮ ದೊಡ್ಡ ಮಟ್ಟದಲ್ಲಿ ಇದೆ. ದೇರ್ ಇಸ್ ನೋ ಥಾಟ್. ನಾವು ಅಟ್ಲೀಸ್ಟು ಆ ಹೋರಾಟವನ್ನು ರೂಢಿಸ್ಕೊಂಡು ಪಕ್ಷವನ್ನು ಕಟ್ಟಿದ್ವಿ. ವೆರಾಸ್ ಕಾಂಗ್ರೆಸ್ ಅಂದರೆ ಅವ್ರ ಜೀವನದಲ್ಲಿ ಒಂದು ಹೋರಾಟ ಅನ್ನೋದು ಇಲ್ಲ, ಏನೂ ಇಲ್ಲ. ಬರೀ ಒಂದು ಕುಟುಂಬದ ಹೆಸರು ಹೇಳ್ಕೊಂಡು ಯಾರೋ ಸ್ವತಂತ್ರ ಹೋರಾಟಗಾರ ಹೋರಾಟನ ಹೈಜಾಕ್ ಮಾಡ್ಕೊಂಡು ಕಟ್ಕೊಂಡ್ಬಂದಿದ್ದು ಅಂತ ಹೇಳಿ ಶುರು ಮಾಡಿ ನಾನು ಪ್ಯಾರಲಲ್ಲಿ ಬರ್ತೀನಿ ನಾನು, ಆಯ್ತಲ್ಲ. ಈ ವಿಚಾರದಲ್ಲಿ ನೋವಾಗಿದೆ, ನನಗೂ ನೋವಾಗಿದೆ, ಎಲ್ಲ ರಾಮಭಕ್ತರಿಗೂ ನೋವಾಗಿದೆ, ಎಲ್ಲರಿಗೂ ನೋವಾಗಿದೆ, ನೋ ಡೌಟ್ ಅಬೌಟ್ ಇಟ್. ತಿರ್ಗಾ ನಮ್ಮ ಸರ್ಕಾರನಲ್ಲಿ ಅಧಿಕಾರದಲ್ಲಿರೋದು, ಅದು ಹೌದು, ನೋ ಡೌಟ್. ನಾವು ಅಲ್ಲಿಂದ ರೆಸ್ಪಾನ್ಸಿಬಿಲಿಟಿಯಿಂದ ಎಸ್ಕೇಪ್ ಆಗ್ತೀವ? ಇಲ್ಲ. ಕಾಂಗ್ರೆಸ್ ಥರ ಸುಳ್ಳು ಹೇಳ್ಕೊಂಡು ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡ್ತೀವಿ ಅಂತ ಎಲ್ಲೂ ಮಾಡೋದಿಲ್ಲ. ಆಸ್ ಸೂನ್ ಆಸ್ ಗೊತ್ತಾದ ತಕ್ಷಣ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ SIT ಫಾರಂ ಮಾಡಿದ್ದಾರೆ. ಫಾರಂ ಮಾಡಿದ ತಕ್ಷಣ 8 ಜನನ ಅರೆಸ್ಟು ಮಾಡಲಾಗಿದೆ, ಅವ್ರ ಮನೆಗಳಿಗೆ ರೈಡು ಮಾಡಲಾಗಿದೆ, ಅವ್ರನ್ನ 14 days ಜುಡಿಷಿಯಲ್ ಕಸ್ಟಡಿಗೂ ಕೊಟ್ಟಲಾಗಿದೆ. ಪ್ಲಸ್ ಇವತ್ತಿನ ಲೇಟೆಸ್ಟ್ ಅಪ್ಡೇಟು, ಅವ್ರದ್ದು ಹಿಂದಿನ 5 ವರ್ಷದ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ಗಳಿಗೆ ಆಕ್ಸೆಸ್ ತಗೊಂಡು ಈ ದುಡ್ಡಿನ ಮೂಲ ಎಲ್ಲಿ ಬಂತು, ಎಲ್ಲೋಯ್ತು, ಏನು ಮಾಡೋ ಅನ್ನೋದನ್ನು ಕಂಡುಹಿಡಿಬೇಕು ಅನ್ನೋ ವಿಚಾರದಲ್ಲಿ ತನಿಖೆ ಆ ಲೆವೆಲ್ಗೆ ಬಂದು ನಿಂತಿದೆ. ವೆರಾಸ್ ವಿರೋಧ ಪಕ್ಷಗಳು ಇಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೋದ್ರು. ಮತ್ತಿದೆ ಯಾದವನ್ ಯಾರೋ ಒಬ್ಬ ವ್ಯಕ್ತಿ, ಯಾದವ್ ಅಂತ ಹೋದ್ರೆ ಯಾರು ಅಂತ ಅರ್ಥ ಮಾಡ್ಕೋಬೇಕು. ಹೋದ ತಕ್ಷಣ ಕೋರ್ಟ್ ಹೇಳ್ತು, ಕೋರ್ಟ್ ಹೇಳಿದೆ ಇವತ್ತು ಜುಲೈ 13th ಹಿಯರ್ ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಪ್ಲಿಯಾ ನಿಮ್ದು, ಯಾಕಂದ್ರೆ SIT ನಡೀತಾ ಇದೆ, ತನಿಖೆ ಆಗ್ತಾ ಇದೆ, ಅದಾಗ್ಲಿ ಆಮೇಲೆ ಮಾಡ್ತೀನಿ ಅಂತ. ನಾವು ಏನೂ ಕೈ ಕಟ್ ಕುಳಿತಿಲ್ಲ. ನಾವು ಆಸ್ ಅ ಸರ್ಕಾರವಾಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲವನ್ನೂ ಮಾಡಿದ್ದೇವೆ, ನೋ ಡೌಟ್. ಇದರಿಂದ ಎಸ್ಕೇಪ್ ಆಗೋದಿಲ್ಲವೇ ಇಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ರಾಜಕೀಯಕ್ಕೆ ಬರ್ತೀನಿ. ಈಗ 3,000 ಕೋಟಿ ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ಇದರಂತ ದೊಡ್ಡ ಬಂಡಲ್ ಇನ್ನೊಂದಿಲ್ಲ. ಯಾವ ಮಾಧ್ಯಮದಲ್ಲಿ, ಯಾವ ಪೇಪರಲ್ಲಿ, ಯಾವ ಟಿವಿನಲ್ಲಿ ಅಥವಾ ಯಾವ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ 3,000 ಕೋಟಿ ಆಗಿದೆ ಅಂತ ಎಲ್ಲೋ ಬಂದಿರಬಹುದ್ರಿ. ಇವತ್ತಿನ ಕಾಲದಲ್ಲಿ ಯಾರೋ ಬರ್ದಿರಬಹುದಪ್ಪ, ಅವ್ರು ಹೇಳ್ಬೇಕು. ಅದು ಪಬ್ಲಿಕ್ ಡೊಮೇನ್ ಅಲ್ಲಿ ಬಂದಂಗೆ ಅರ್ಥ ಹೇಳೋದಲ್ಲ. ನೆಕ್ಸ್ಟ್ 2ನೇ ಪಾಯಿಂಟ್, 1990 ಮೂವ್ಮೆಂಟ್ ಅಲ್ಲಿ 1,500 ಕೋಟಿ ಕಲೆಕ್ಷನ್ ಆಗಿತ್ತು, ಅದೇ ದೊಡ್ಡ ಸ್ಕ್ಯಾಮು ಅಂತ ಹೇಳಿದ್ರು. ಆ ಟೈಮ್ನಲ್ಲಿ UP-ನಲ್ಲಿ ಅಧಿಕಾರದಲ್ಲಿ ಇದ್ದರು, ಇವ್ರ ಪಾರ್ಟ್ನರ್ ತಾನೆ, ಯಾರು? ಮುಲಾಯಂ ಸಿಂಗ್ ಯಾದವ್. ಏನಕ್ಕೆ ತನಿಖೆ ಮಾಡಲಿಲ್ಲ? ತಿರ್ಗಾ 91 2014 ಆಲ್ಮೋಸ್ಟ್ ಎಷ್ಟು 23 ವರ್ಷದಲ್ಲಿ ಹತ್ರ 18 ವರ್ಷ ಅಧಿಕಾರದಲ್ಲಿ ಇದ್ದಾರೆ ಇವರೇ ತಾನೇ ಕೇಂದ್ರದಲ್ಲಿ. ಯಾಕೆ ತನಿಖೆ ಮಾಡಲಿಲ್ಲ? ಇವತ್ತು ನೆನಪಾಯ್ತಾ ನಿಮ್ಗೆ? ಯಾವುದೋ ಹಳೇ ಕಥೆಗಳು ಯಾರೋ ಹೇಳಿದನ್ನು ಬಂದ್ಬಿಟ್ಟು ಇವಾಗ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದ ರಾಮ ಮಂದಿರ ವಿಚಾರದಲ್ಲಿ? ಇಲ್ಲಿ ಕೂತ್ಕೊಂಡು ಪ್ರಿಯಾಂಕರ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಡೊನೇಷನ್ ಗಿನೇಷನ್ ಅಂತ. ಐ ಗಿವ್ ಒನ್ ಎಕ್ಸಾಂಪಲ್. ಕರ್ನಾಟಕಕ್ಕೆ ಬರೋಣ. ಮೆಥಡಿಸ್ಟ್ ಟ್ರಸ್ಟ್ ಅಂತ ಒಂದಿದೆ, ಚರ್ಚ್ ಅಂತ ಕರ್ನಾಟಕದಲ್ಲಿ. ಈ ಮೆಥಡಿಸ್ಟ್ ಚರ್ಚ್ನ ಫಾದರ್ ಒಬ್ರು, ಪ್ರೀಸ್ಟ್ ಒಬ್ರು, NL ಕರ್ಕರೆ ಅಂತ, ಈ ವ್ಯಕ್ತಿ ಮೇಲೆ 200-300 ಕೋಟಿ ಎಂಬೆಸಲ್ಮೆಂಟ್ ಮಾಡಿರುವಂತ ಒಂದು ಆರೋಪ ಇದೆ. ಇದ್ರ ಪರವಾಗಿ ಇದೆ ಫ್ರೀಡಂ ಪಾರ್ಕ್ ಅಲ್ಲಿ ಕಳೆದ ವರ್ಷ ದೊಡ್ಡ ಮಟ್ಟದ ಒಂದು ದೊಡ್ಡ ಪ್ರೊಟೆಸ್ಟ್ ನಡೆದಿದೆ. ನೀವಾಗಾದ್ರೆ ಏನ್ ತನಿಖೆ ಮಾಡಿದ್ದೀರಾ? ಆ ಚರ್ಚ್ ಮೇಲೆ ನೀವು ಏನ್ SIT ಫಾರಂ ಮಾಡಿದ್ದೀರಾ ನೀವು? ಅಥವಾ ಒಂದು ಕಂಪ್ಲೇಂಟ್ ತಗೊಂಡು ತನಿಖೆ ಮಾಡಿದ್ದೀರಾ ನೀವು? ಹಾಗಾದ್ರೆ ನಿಮ್ಗೆ ಏನಕ್ಕೆ ಬರೀ ಹಿಂದೂ ದೇವಸ್ಥಾನಗಳು ಅಂತ ತಕ್ಷಣ ಇಷ್ಟು ದೊಡ್ಡ ಆಸಕ್ತಿ? ಧರ್ಮಸ್ಥಳ ಅಂತ ಬಂದಾಗ ಯಾರ್ಯಾರೋ ಬಂದು ನೀವು ಅಲ್ಲಿ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ SIT ಪ್ರೋಬ್ ಮಾಡ್ಬಿಡ್ತೀರಾ. ದೇವಸ್ಥಾನ ಅಂತ ಬಂದ ತಕ್ಷಣ ಪ್ಯಾರಲಲ್ ಡ್ರಾ ಮಾಡಬೇಡಿ. I have to draw because they have brought BJP into picture, they have brought Prime Minister into picture, they have brought RSS into picture. ಅಲಿಗೇಷನ್ ರಾಮಂದಿರ ನಮ್ಮ ಮೇಲೆ ಬಂದಾಗ ನೀವ್ ಯಾಕೆ ರೇ ಕಳೆದ ವರ್ಷ ನೀವೇ ತಾನೇ ಗೃಹ ಸಚಿವರು ಮಾಡ್ರಿ ನೋಡೋಣ ಮೆಥಡಿಸ್ಟ್ ಚರ್ಚ್ ಮೇಲೆ 200-300 ಕೋಟಿ ಅಲ್ಲಿ ಭಕ್ತರು ಆರೋಪ ಮಾಡ್ತಾ ಇರೋದು. ಇದು ಅಫಿಷಿಯಲ್ ಆಗಿ ಪ್ರೊಟೆಸ್ಟ್, ಇದು ಮೀಡಿಯಾದಲ್ಲಿ ಬಂದಿರೋದು. ನಾನು ಯಾವ್ದೋ 3,000 ಕೋಟಿ ಬಂದಿಲ್ಲದ ಬಂಡಲ್ ಬಿಡ್ತಾ ಇಲ್ಲ ಅಲ್ಲಿ ಕುತ್ಕೊಂಡು ಟಿವಿನಲ್ಲಿ ಇರೋ ರೆಕಾರ್ಡ್ಸ್ ಹೇಳ್ತಾ ಇದ್ದೀನಿ ನಾನು. ಇವತ್ತು ಈ ಮಟ್ಟದ ಆಸಕ್ತಿ. ತಿರ್ಗಾ ಅಖಿಲೇಶ್ ನೀವು ಅದನ್ನು ಕೇಳಿಲ್ಲ, ಇದನ್ನು ಕೇಳಬೇಡಿ ಅನ್ನಂಗಿದೆ ನಿಮ್ಮ ವಾದ. ನಾ ಹಂಗೆ ಹೇಳ್ತಿಲ್ಲ, ಅದನ್ನ ಯಾಕೆ ಕೇಳ್ಬೇಡಿ ಅಂದ್ರೆ ನಾವು SIT ಮಾಡ್ತಿರೋರು ನಾವು. ನಿಮಿಷ, ಅಧಿಕಾರದಲ್ಲಿ ಇರೋರು ನಾವೇ, ಎಲ್ಲೇ BJP SIT ಮಾಡ್ತಾ ಇರೋದು ನಾವೇ, ತನಿಖೆ ಮಾಡ್ತಾ ಇರೋದು ನಾವೇ, ಎಲ್ಲ ನಾವೇ ಮಾಡ್ತಾ ಇರೋದು. ನೀವು ಇಲ್ಲೂ ಮಾಡಿ. ಹಾಗಾದ್ರೆ ಅಲ್ಲಿಗೆ ಮಾತ್ರ ಏನ್ ಆಸಕ್ತಿ? ಅಷ್ಟೇ ಯಾಕೆ? ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ನಾನು ಹೇಳ್ತಾರೆ ಅಲ್ಲಿ ಕೇಳಿ, ಇದು ಬರೀ ರಾಜಕೀಯ ಆರೋಪ ಪ್ರತ್ಯಾರೋಪದ ವಿಷಯ ಅಲ್ಲ, ಆಯ್ತಾ? ಇಡೀ ಈ ಸಂಘ ಪರಿವಾರದ ಇಡೀ ಭಾರತದಲ್ಲಿ ಅಸ್ತಿತ್ವದ ಮೂಲವೇ ರಾಮ ಜನ್ಮಭೂಮಿ ಹೋರಾಟ. ಅಷ್ಟೊಂದು ಭವ್ಯ ರಾಮ ಮಂದಿರವನ್ನು ನೀವು ಕಟ್ಟಿದ್ರಿ, ಪ್ರಧಾನಮಂತ್ರಿಗಳು ಹೋದರು. ಇಡೀ ಸಂಘ ಪರಿವಾರದ ಒಂದು ಕೆಲಸದ ಒಂದು ರೀತಿಯ ತಾರ್ಕಿಕ ವಿಜಯದ ರೂಪದಲ್ಲಿ ರಾಮ ಜನ್ಮಭೂಮಿ ಅಲ್ಲಿ ಎದ್ದು ನಿಲ್ತು. ಇವತ್ತು ಯಾವುದೋ ದೂರು ಬಂತು, ಈಗ ಯೋಗಿ ಆದಿತ್ಯನಾಥ್ ಅವರು ಅದರಲ್ಲಿ SIT ರಚನೆ ಮಾಡಿದರು, ಅದೆಲ್ಲ ಆಯಿತು. ಬಟ್ ಮೂಲ ಪ್ರಶ್ನೆ ಇರೋದು,
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ನೇರವಾಗಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ನೃಪೇಂದ್ರ ಮಿಶ್ರಾ ಹೇಳ್ತಿದ್ದಾರೆ, ಇಷ್ಟು ದೊಡ್ಡ ಮಂದಿರ ಕಟ್ಟಿದ್ರು ಅಲ್ಲಿ ಯಾವುದೇ ವ್ಯವಸ್ಥೆ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಇರಲಿಲ್ಲ, ಅಲ್ಲಿ ಯಾವುದೇ ನಿಯಮಗಳ ಪಾಲನೆ ಆಗಲಿಲ್ಲ. ಇಷ್ಟು ದೊಡ್ಡ ಮಂದಿರವನ್ನು ಕಟ್ಟಿದ, ಈಗ ನೋಡಿ ದುಡ್ಡು ಹೊಡೆದ್ರು ತನಿಖೆ ಮಾಡೋದೊಂದು ಭಾಗ, ದಟ್ ಈಸ್ ಆಫ್ಟರ್. ನಾನು ಕೇಳೋ ಪ್ರಶ್ನೆ ಇದರಲ್ಲಿ ಕಾಂಗ್ರೆಸ್ಸು, ನಿಮ್ಮ ವಿರೋಧಿಗಳು, ಚರ್ಚು ಎಲ್ಲ ಪಕ್ಕದಲ್ಲಿ ಇಡಿ ಒಂದು ನಿಮಿಷ. ಬಟ್ ಇಷ್ಟೊಂದು ದೊಡ್ಡ ಮಂದಿರದ ನಿರ್ಮಾಣದ ಕ್ರೆಡಿಟನ್ನು ನೀವೇನು ಭಾರತೀಯ ಜನತಾ ಪಾರ್ಟಿಯವ್ರು ತೆಗೆದುಕೊಂಡ್ರಿ ಅಲ್ವಾ? ಹಾಗಿರುವಾಗ ಇಲ್ಲಿ ಯಾಕೆ ಕಳುವಾಯಿತು? ಟ್ರಸ್ಟ್ ಮೆಂಬರ್ಸ್ ಯಾರಿದ್ರು, ಅವರ ನೈತಿಕ ಹೊಣೆ ಏನಿದರಲ್ಲಿ? ಇದರ ಬಗ್ಗೆ ಕೂಡ ನೀವು ಮಾತಾಡಬೇಕಲ್ಲ. ಈಗ ನೀವು ಏನೋ ಒಂದು 4 ಪ್ರಶ್ನೆ ಯಾರೋ ಕೇಳಿದ್ರೆ ಅವ್ರು 3,000 ಕೋಟಿ ಆಯ್ತಪ್ಪ, ಎರರ್ ಆಫ್ ಜಡ್ಜ್ಮೆಂಟ್ ಅವ್ರು ಕೊಡಿ ಒಂದು ಸಲ 3,000 ಕೋಟಿ. ಈಗ ನನ್ನ ಪ್ರಕಾರ 10 ಕೋಟಿ ಹೋದರು ಅಲ್ವಾ? ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮನ ಅವ್ರಿಗೆ ಪ್ರಶ್ನೆ ಕೇಳ್ತಿರ್ಲಿಲ್ವಾ? ಅದು ಹೆಂಗ್ರಿ ನಾಗೇಂದ್ರರ ಹೊಣೆಗಾರಿಕೆ ಇಲ್ವಾ ಅಂತ ನಾವು ಕೇಳ್ತಿದ್ವಿ, ನೀವು ಪ್ರಶ್ನೆ ಕೇಳ್ತಿದ್ರಿ. ಹೀಗಿರುವಾಗ ಇಷ್ಟೊಂದು ದೊಡ್ಡ ಮಂದಿರದಲ್ಲಿ, ಜನರ ಆಶೋತ್ತರಗಳ ಮೇಲೆ ನಿರ್ಮಾಣಗೊಂಡಿರ್ತಕ್ಕಂಥ ಮಂದಿರದಲ್ಲಿ ಇದನ್ನು ಹಗರಣದ ರೂಪದಲ್ಲಿ ಈ ರೀತಿಯ ಹಣವನ್ನು ದೋಚುವ ಕೆಲಸ ನಡೆದಾಗ ಟ್ರಸ್ಟ್ ಏನು ಮಾಡ್ತಿತ್ತು? ಅದರ ಹೊಣೆಗಾರಿಕೆಯೂ ಕೂಡ ನಿಮ್ಮ ಮೇಲಿದೆ ಅಲ್ವಾ? ಆ ಪ್ರಶ್ನೆಗೆ ಉತ್ತರ ತಗೊಳ್ಳೋಣ. ರಮೇಶ್ ಕುಲಕರ್ಣಿ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ನಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರವೀಣ್ ತೊಗಾಡಿಯಾ ಅವರ ಸಂಘಟನೆ ಇದು. ರಮೇಶ್ ಕುಲಕರ್ಣಿ ಅವರೇ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.